ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ದಿವಂಗತ ಎಎಸ್ಐ ಭೀಮ್ಶಿ ಮಧುರ್ಕಂಟಿ ಅವರ ನಿಧನಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಜೂನ್ 15ರ ಸಂಜೆ 7 ಗಂಟೆ ಸಂದರ್ಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು 1 ನಿಮಿಷ ಮೌನಾಚರಣೆ ನಡೆಸಿ ಮೇಣಬತ್ತಿ ಬೆಳಗಿಸಿ ಹಾಗೂ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ನಮನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಸ್ಐ ಅನಿಲ್ ಕುಂಬಾರ್ ಅವರು, ಭೀಮ್ಶಿ ಮಧುರ್ಖಂಡಿ ಅವರ ಅಕಾಲಿಕ ನಿಧನವು ಪೊಲೀಸ್ ಇಲಾಖೆಗೆ ಹಾಗೂ ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟವಾಗಿದೆ. ಇನ್ನು ಭಗವಂತನು ಅವರ ಆತ್ಮಕ್ಕೆ ಸದ್ಗತಿ ಕರುಣಿಸಲಿ ಹಾಗೂ ಕುಟುಂಬದವರಿಗೆ ಅವರ ದುಃಖವನ್ನ ಭರಿಸುವ ಶಕ್ತಿ ನೀಡಲಿ ಅಂತ ಸಂತಾಪ ವ್ಯಕ್ತಪಡಿಸಿದರು. ಪೊಲೀಸ್ ಸಿಬ್ಬಂದಿ ಮಲ್ಲು ಕೋಲಾರ್ ಅವರು ಮಾತನಾಡಿದರು. ಭೀಮ್ಶಿ ಮಧುರ್ಖಂಡಿ ಸರ್ ನಮ್ಮನ್ನ ಸದಾ ಸ್ವಂತ ಸಹೋದರರಂತೆ ನೋಡಿಕೊಳ್ತಾ ಇದ್ರು ಎಂದು ಸ್ಮರಿಸಿದ್ರು. ಅವರ ಸರಳತೆ, ಪ್ರಾಮಾಣಿಕತೆ ಮತ್ತು ಸಹೃದಯತೆ ಸದಾ ನಮ್ಮ ನೆನಪಿನಲ್ಲಿ ಉಳಿಯಲಿದೆ ಅಂತ ಭಾವುಕರಾದರು. ಕರ್ತವ್ಯ ನಿಷ್ಠೆ ಮತ್ತು ಜನಸೇವೆಯ ಮೂಲಕ ಜನಮನ ಗೆದ್ದಿದ್ದ ಎಎಸ್ಐ ಭೀಮ್ಶಿ ಮಧುರ್ಖಂಡಿ ಅವರ ಅಗಲಿಕೆಗೆ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ಶೋಕದ ಛಾಯೆ ಮೂಡಿದೆ. ನಿನ್ನೆ ದಿನ ನಮ್ಮ ಠಾಣೆಯಲ್ಲಿ ಎಎಸ್ಐ ಆಗಿ ಕರ್ತವ್ಯ ಮಾಡತಕ್ಕಂಥ ಮಧುರ್ಖಂಡಿ ಅವರು ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ. ಅವ್ರ ಬಗ್ಗೆ ನಾವು ಏನಾದರೂ ಕಮ್ಮಿನೇ. ಒಬ್ಬ ಸ್ನೇಹಜೀವಿ, ವೃತ್ತಿಪರಾಗಿರ್ತಕ್ಕಂಥ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ. ಅವರ ಒಂದು ಅಗಲಿಗೆ ನಮ್ಮ ಜಮಖಂಡಿ ಶಹರ ಪೊಲೀಸ್ ಠಾಣೆ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಅವರ ಕರ್ತವ್ಯ ನಿಷ್ಠೆ ನಮಗೆಲ್ಲರಿಗೂ ದಾರಿದೀಪ ಆಗಲಿ. ನಮ್ಮ ಮಧುರ್ಖಂಡಿ ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಇನ್ನೊಮ್ಮೆ ದೇವರ ಸದ್ಗತಿ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಮಧುರ್ಖಂಡಿ ಸರ್ ನಮಗೆ ಹೊಸ್ದಾಗಿ ಬಂದವ್ರನ್ನೂ ಕರ್ಕೊಂಡು ಮಾಡ್ತಿದ್ರು. ಹೋಗಿ ಯಾವುದೂ ಭೇದ ಭಾವ ಮಾಡ್ತಿದ್ದಿಲ್ಲ. ನಮಗೆ ಅವರ ಒಬ್ಬ ಹಿರಿಯ ಅಣ್ಣನ ಕಳ್ಕೊಂಡಷ್ಟು ದುಃಖ ಆಗ್ತೈತಿ. ನಮ್ದೇನು ಸೌಭಾಗ್ಯ ಅಂದ್ರೆ ಅವ್ರು ರಿಟೈರ್ಡ್ ಆದಮೇಲೆ ಮತ್ತಿ ಒಳಗೆ ನೋಡ್ಬೇಕು ಅನ್ನೋದಿತ್ತು. ಡ್ಯೂಟಿ ಮೇಲೆ ಯಾವತ್ತೂ ನಮ್ಮ ಕಾಣ್ರಂದ್ರೆ ಇನ್ಫಾರ್ಮೇಲನ್ನು ಕಾಣೋರು ಮತ್ತು ಯಾವತ್ತೂ ಸದಾ ಹಸನ್ಮುಖಿ ನಗುಮುಖ ಅವರು. ಬೇಕಾದಂಥ ಡ್ಯೂಟಿ ಟೈರ್ಡ್ ಆದರೂ ಅಥವಾ ಬಟ್ ಯಾವತ್ತು ನಗೋರು, ಯಾರ ಮನಸ್ಸಿಗೂ ನೋವು ಆಗಲಾರ್ದಂಗೆ ನಡ್ಕೊಳ್ಳೋರು. ಅವರು ಎಷ್ಟೋ ವಯಸ್ಸಾದರೂ ನಮ್ಗೆ ಹಿರಿಯರಿದ್ರೂ ನಮಗೊಬ್ಬರು ಸ್ನೇಹಿತನ ಥರನೂ ಇದ್ದರು. ಸಹೃದಯ, ಯಾರ ಮನಸ್ಸಿಗೂ ನೋವು ಆಗಲಾರ್ದಂಗೆ ನಡ್ಕೊತಿದ್ರು. ಕೆನಲ್